ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುಳಾ ಗುರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳಾಯಿತು ವಿಡಿಯೋ ಮಾಡಿ, ಆದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಈ ವಿಡಿಯೋ ಬಂದು ನನ್ನ ಸೊಸೆ ಎಂಗೇಜ್ಮೆಂಟಿನ ಈ ವಿಡಿಯೋ ಆಗಿರ್ತದೆ, ಆದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಲೈಕು ಶೇರು ಕಮೆಂಟ್ ಮಾಡಿದರೆ ನಮಗೆ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಅಂತ ಸಿಗ್ತದೆ. ಹಾಗೆ ತುಂಬ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರ ಹತ್ರನೂ ನಾನು. ದೊಡ್ಡವಾಗ ಎಂತ ಬಸ್ ಇದು, ಎಂಥದಿದು ಆಟದಾಗ ತೆಗೆದ ಹಿಂಗೆ ಹೊರಿಯುವಾಗ ಅದು ಮಾವ ಅಡ್ಡ ಇದ್ದವು ಇಲ್ಲೆಲ್ಲ ಆಯ್ಕೆ ಬತ್ತು ನೋಡಿ. ಈಗ ಹೇಳು ನೀನು ಕೂಸಿಂಗೆ ಫೋಟೋ ತಗೊಳ್ಳಿ, ದಾರಿ ಬಿಡು ನೀ ತೆಗೆಯತ್ತ. ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಂದರೆ ಬ್ಯುಸಿ ಇದ್ದೆ ನಾನು ಕೆಲಸದಲ್ಲಿ. ತರಕಾರಿ ಎಲ್ಲ ಕೊರಿತಾ ಇದ್ದೇವೆ, ನೋಡ್ಬೋದು ನೀವು. ನಾಳೆ ಎಂಗೇಜ್ಮೆಂಟ್ ಅಂದರೆ ಇವತ್ತು ಎಂಗೇಜ್ಮೆಂಟಿನ ಹಿಂದಿನ ದಿವಸನೇ ಅಡುಗೆಗೆ ತರಕಾರಿ ಎಲ್ಲ ಕೊರೆದು ಇಡ್ತಾರೆ. ಬೇಕಾದ್ದು ಮಾತ್ರ ಕೊರೆದಿಡಲಿಕ್ಕೆ, ಮತ್ತು ಮರುದಿನ ಕೊರೆಯುವಂಥದ್ದು ಎಂಗೇಜ್ಮೆಂಟಿನ ದಿವಸ ಕೊರಿಲಿಕ್ಕಿತ್ತು. ಇದು ನೈಟ್ ನಾವೆಲ್ಲ ಕೊರಿತಾ ಇದ್ದೇವೆ ತರಕಾರಿನ. ನೆರೆಕೆರೆಯವರು ಅಂತ ಬಂಧು ಬಳಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಈ ಥರ ತರಕಾರಿ ಕೊರಿಲಿಕ್ಕೆ ತುಂಬ ಖುಷಿ ಆಗ್ತದೆ, ತುಂಬ ಜಾಲಿ ಆಗ್ತಿತ್ತು ನಮಗೆಲ್ಲ. ಹಾಗೆ ತುಂಬ ಜನ ಸಹ ಬಂದಿದ್ದರು ತರಕಾರಿ ಎಲ್ಲ ಕೊರಿಲಿಕ್ಕೆ. ರಾತ್ರಿ ತರಕಾರಿ ಕೊರಿಲಿಕ್ಕೆ ಬರೋರಿಗೂ ಕೂಡ ಅಲ್ಲಿ ಊಟ ರೆಡಿ ಆಗ್ತಾ ಇತ್ತು. ಹಾಗೆ ಎಲ್ಲರೂ ಮಾತಾಡಿಕೊಂಡು ತರಕಾರಿ ಕೊರಿತಾ ಇದ್ವಿ. ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ಹಾಗೆ ನನ್ನ ಮಗಳು ವಿಡಿಯೋ ಮಾಡಿದ್ದು. ಇದು ನನ್ನ ಅತ್ತಿಗೆ ಮಗಳ ಎಂಗೇಜ್ಮೆಂಟಿನ ವಿಡಿಯೋ ಆಗಿರ್ತದೆ. ಎಂಗೇಜ್ಮೆಂಟ್ ಆಗಿ 2 ತಿಂಗಳು ಕಳೀತು, ಆದರೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಎಡಿಟಿಂಗ್ ಮಾಡಿ. ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗೆ ಎಡಿಟಿಂಗು ಮಾಡಿ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇದು ನೆಕ್ಸ್ಟ್ ಡೇದು ಲಾಗು. ಇವಳೆ ಎಂಗೇಜ್ಮೆಂಟಿನ ಹುಡುಗೆ, ನನ್ನ ಅತ್ತಿಗೆ ಮಗಳು, ಇವಳದ್ದೇ ಎಂಗೇಜ್ಮೆಂಟು. ಹಾಗೆ ಮೇಕಪ್ ಮಾಡ್ತಾ ಇದ್ರು ಅವಳಿಗೆ ಬ್ಯೂಟಿ ಪಾರ್ಲರ್ನವ್ರು ಬಂದು. ಹಾಗೆ ನನ್ನ ಮಗಳೇ ಎಲ್ಲ ವಿಡಿಯೋ ಮಾಡಿದ್ದಾಳೆ, ಚಿಕ್ಕವಳು ಪಾಪ, ಅವಳಿಗೆ ಬಂದಾಗೆ ವಿಡಿಯೋ ಮಾಡಿದ್ದಾಳೆ. ನನಗೆ ಅದೇ, ಇಲ್ಲಾಂದರೆ ನಾನೇ ವಿಡಿಯೋ ಮಾಡ್ಕೋಬೇಕಾದ್ರೆ ನಂಗೆ ಆಗ್ತಿರಲಿಲ್ಲ. ಅಂದರೆ ಅಲ್ಲಿ ನಾವು ಬಂದವ್ರನ್ನೆಲ್ಲ ನೋಡ್ಕೋಬೇಕಾಗಿತ್ತು, ಹುಡುಗನ ಮನೆಯವ್ರನ್ನ ಕಡೆಯವ್ರನ್ನೆಲ್ಲ ವಿಚಾರಿಸ್ಕೊಳ್ಳೋಕ್ಕೆಲ್ಲ ಇತ್ತು. ಆದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ಇಲ್ಲಿ ಹುಡುಗನ ಮನೆಯವ್ರು ಕೂಡ ಬಂದರು. ಮನೆ ನೋಡಲಿಕ್ಕೆ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಹುಡುಗನ ಮನೆ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಇರ್ತದಲ್ಲ ಎಂಗೇಜ್ಮೆಂಟಿನ್ಕಿಂತ ಮೊದಲೇ, ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಹಾಗೆ ಅವ್ರ ಎಂಗೇಜ್ಮೆಂಟಿಗೆ ಬಂದ ದಿವಸನೇ ನಾನೆಲ್ಲರೂ ಪರಿಚಯ ಮಾಡಿಕೊಂಡ್ವಿ. ಹುಡುಗ ಅಪ್ಪ ಅಮ್ಮ ಮತ್ತು ಅವರ ಬಂಧು ಬಳಗ ಎಲ್ಲರೂ ರಿಲೇಷನ್ ಎಲ್ಲ ಬಂದಿದ್ದರು. ತುಂಬ ಖುಷಿಯಾಯಿತು ಹುಡುಗನ ಮನೆಯವರು ಪರಿಚಯ ಮಾಡಿಕೊಂಡು. ಹಾಗೆ ಅವರು 7 ಕಾರಲ್ಲಿ ಬಂದಿದ್ದಾರೆ. ತುಂಬ ಜನ ಬಂದಿದ್ದರು ಎಂಗೇಜ್ಮೆಂಟಿಗೆ. ಈ ಎಂಗೇಜ್ಮೆಂಟು ಒಂದು ದೇವಸ್ಥಾನದಲ್ಲಿ ಮಾಡಿದ್ದು, ಹಾರ್ಪಾಳ ದೇವಸ್ಥಾನ ಅಂತ, ಅಲ್ಲಿ ಎಂಗೇಜ್ಮೆಂಟ್ ಮಾಡಿದ್ದು. ಇವರು 3 ಜನ ಕೂಡ ನಮ್ಮ ಅತ್ತಿಗೆಯವರು. ದೊಡ್ಡ ಅತ್ತಿಗೆ, 2ನೇ ಅತ್ತಿಗೆ, 3ನೇ ಅತ್ತಿಗೆ ಅವರೆಲ್ಲ ಇದರಲ್ಲೇ ಇದ್ದಾರೆ. ಹಾಗೆ ಹುಡುಗನ ಮನೆಯವರು ಬಂದ ಮೇಲೆ ಅವರಿಗೆ ಯಾವುದೇ ಒಂದು ಫಂಕ್ಷನ್ ಮಾಡುವಾಗ ಸಿಹಿಯೊಂದಿಗೆ ನಾವು ಆಚರಿಸ್ಬೇಕು. ಹಾಗೆ ಹುಡುಗನ ಮನೆಯವರು ಬಂದ ಮೇಲೆ ಅವರಿಗೆ ಕಾಲು ತೊಳಿಲಿಕ್ಕೆ ನೀರೆಲ್ಲ ಕೊಟ್ಟು, ಮತ್ತು ಎಲ್ಲರೂ ಕೂತ್ಕೊಂಡ ಮೇಲೆ ಬೆಲ್ಲ ನೀರು ಕೊಟ್ಟು ಸಿಹಿಯೊಂದಿಗೆ ಸಂಭ್ರಮಿಸೋದು ಅಂತ. ಹಾಗೆ ಸಿಹಿ ತಿಂದೇ ಫಂಕ್ಷನ್ ಸ್ಟಾರ್ಟ್ ಮಾಡುವ ಎಂಗೇಜ್ಮೆಂಟಿಂದು ಅಂತ. ಹಾಗೆ ಸಿಹಿ ತಿಂದು ಮತ್ತೆ ಅವರಿಗೆಲ್ಲ ತಿಂಡಿ ಆಗಿರಲಿಲ್ಲ. ಹಾಗೆ ಇಡ್ಲಿ ಸಾಂಬಾರು ಬೆಳಗ್ಗೆ ತಿಂಡಿ ಬಂದು ಎಂಗೇಜ್ಮೆಂಟಿನ ದಿವಸ. ಹಾಗೆ ಇಡ್ಲಿ ಸಾಂಬಾರೆಲ್ಲ ರೆಡಿ ಇತ್ತು. ಹುಡುಗನ ಮನೆಯವರು ಬಂದ ಮೇಲೆ ಅವರಿಗೆ ತಿಂಡಿ ಎಲ್ಲ ಕೊಟ್ಟು, ಅದಾದ ನಂತರ ಮತ್ತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಫ್ಯಾಮ್ಲಿಯವರ ಪರಿಚಯ ಮಾಡಿಕೊಳ್ಳಿಕ್ಕಿತ್ತು. ಇಲ್ಲಿ ನಮ್ಮ ಭಾವ ಎಲ್ಲ ಫ್ಯಾಮ್ಲಿಯವರ ಪರಿಚಯ ಮಾಡಿಸ್ಕೊಡ್ತಾ ಇದ್ದರು. ಹುಡುಗಿ ಕಡೆಯವರು ಫ್ಯಾಮ್ಲಿನ ಪರಿಚಯ ಮಾಡಿಸ್ತಾ ಇದ್ದರು ನಮ್ಮ ಭಾವ. ಎಷ್ಟಿಷ್ಟು ಜನ ಅತ್ತೆಯವರಿದ್ದಾರೆ, ಚಿಕ್ಕಮ್ಮ, ಮಾವಂದಿರು, ಮಕ್ಕಳು ಅಂತ ಎಲ್ರದ್ದು ಪರಿಚಯ ಮಾಡಿಕೊಡ್ತಾ ಇದ್ದರು ನಮ್ಮ ಭಾವ ಹುಡುಗಿ ಕಡೆಯಿಂದ. ಆ ಕಡೆ ಹುಡುಗನ ಕಡೆಯಿಂದ ಕೂಡ ಹುಡುಗನ ಮನೆಯವರೆಲ್ಲರನ್ನೂ ಪರಿಚಯ ಮಾಡಿಸ್ಕೊಟ್ರು. ಪರಿಚಯ ಆಯಿತು ಎಲ್ರದ್ದು, ತುಂಬ ಖುಷಿಯಾಯಿತು.
ಆ ಹುಡುಗನ ಕಡೆ ಫ್ಯಾಮ್ಲಿ ನೋಡಿ ನನಗೆ ಹೇಳ್ಬೇಕಂತ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಫ್ಯಾಮ್ಲಿ ತುಂಬ ಒಳ್ಳೆ ಕುಟುಂಬಕ್ಕೆ ನನ್ನ ಸೊಸೆಯಾಗಿ ಹೋಗ್ತಿದ್ದಾಳೆ ಅಂತ, ಮನೆ ಸೊಸೆ ಆಗಲಿಕ್ಕೆ ಅವಳು ನಿಜವಾಗಿ ಪುಣ್ಯ ಮಾಡಿದ್ದಾಳೆ ಅಂತ ಅನಿಸಿತು. ಹುಡುಗನ ಕಡೆಯವರು ತುಂಬ ಪಾಪ ಇದ್ದಾರೆ ಅನ್ನಿಸ್ತದೆ ನೋಡುವಾಗ. ತುಂಬ ಅಂದರೆ ತುಂಬ ಒಳ್ಳೆಯವರಿದ್ದಾರೆ. ಜಾಯಿಂಟ್ ಫ್ಯಾಮ್ಲಿಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ನನ್ನ ಸೊಸೆ. ಯಾರಿಗೆ ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ ನಿಜವಾಗಿ. ಈ ಕಡೆಗೂ ನೋಡಿ ಎತ್ತ ಮಾಡಿ ಅಟ್ಲಾಗಿ ನೋಡ್ತಾ ಇದ್ದೆ. ಈ ಕಡೆ ಅಂದರೆ ನಾನು ನಿನ್ನ ಥರ ಎಂಗೇಜ್ಮೆಂಟಿಗೆ ತಂದಿರುವ ಕಾಸ್ಟ್ಯೂಮ್ ಎಲ್ಲ ಹಾಕಿಕೊಂಡು ಹುಡುಗ ಹುಡುಗಿ ರೆಡಿಯಾಗಿ ಬಂದರು. ರೆಡಿಯಾಗಿ ಬಂದ ಮೇಲೆ ಎಂಗೇಜ್ಮೆಂಟ್ ಕೂಡ ಸ್ಟಾರ್ಟ್ ಆಯಿತು. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರ್ತದೆ. ಈ ಕಡೆ ಇದೇ ಥರ ಎಂಗೇಜ್ಮೆಂಟ್ ಮಾಡೋದು, ಅದರಲ್ಲೂ ನಮ್ಮ ಹಸ್ಬೆಂಡ್ ಫ್ಯಾಮ್ಲಿಯಲ್ಲಿ ಇದೇ ಥರ ಎಂಗೇಜ್ಮೆಂಟ್ ಮಾಡೋದು. ಸಿಂಪಲ್ಲಾಗಿ ಚೆನ್ನಾಗಿ ಆಯಿತು. ಸಿಂಪಲ್ ಆದರೂ ಕೂಡ ಚೆನ್ನಾಗಿ ಎಂಗೇಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ಅಣ್ಣ ಮತ್ತು ಅತ್ತಿಗೆ. ಇವರು ಇಲ್ಲಿ ಫೋನ್ ಹಿಡ್ಕೊಂಡಿದ್ದಾರಲ್ಲ, ಅವರು ದೊಡ್ಡ ಅಳಿಯ, ನಮ್ಮ ಅತ್ತಿಗೆ ದೊಡ್ಡ ಅಳಿಯ. ಅವರು ಆ ಕಡೆ ಹುಡುಗಿ ಪಕ್ಕ ಕೂತಿದ್ದಾರಲ್ಲ, ಅವರು ಅಣ್ಣ ಅತ್ತಿಗೆ ಅಂದರೆ ಹುಡುಗಿ ಅಪ್ಪ ಅಮ್ಮ, ಮತ್ತು ಅವಳ ಅಕ್ಕ ಮತ್ತು ಭಾವ ಇದ್ದಾರೆ ಇಲ್ಲಿ. ಹಾಗೆ ಎಂಗೇಜ್ಮೆಂಟು ಕೂಡ ಆಯಿತು. ತುಂಬ ಖುಷಿ ಆಯಿತು. ಹುಡುಗ ಹುಡುಗಿ ಇದು ರಿಂಗ್ ಎಕ್ಸ್ಚೇಂಜ್ ಮಾಡುವಾಗ ತುಂಬ ರೇಗಿಸ್ತಾ ಇದ್ದರು ಎಲ್ಲರೂ ಕೂಡ. ಅವರಿಗೆ ಪಾಪ ಎಂತ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ರೇಗಿಸ್ತಾ ಇದ್ದರು ಎಲ್ಲರೂ. ಫೈನಲ್ ನನ್ನ ಸೊಸೆ ಎಂಗೇಜ್ಮೆಂಟ್ ಆಯಿತು. ಈ ಥರ ಫಂಕ್ಷನ್ಗಳಲ್ಲಿ ನಾವೆಲ್ಲರೂ ಬಂಧು ಬಳಗ ಎಲ್ಲರೂ ಒಟ್ಟಾಗಿ ಸೇರಿ ಮಾತಾಡೋದು, ನಗೆ ಮಾಡೋದು, ಅದೆಲ್ಲ ತುಂಬ ಖುಷಿ ಆಗ್ತದೆ, ತುಂಬ ಜಾಲಿ ಆಗ್ತದೆ. ಈ ಥರ ಫಂಕ್ಷನ್ಗಳಲ್ಲಿ ಎಲ್ಲರೂ ಬಂಧು ಬಳಗ ಎಲ್ಲರೂ ಒಟ್ಟುಗೂಡಿ ಎಷ್ಟು ಮಾತಾಡಿದರೂ ಕೂಡ ಮಾತುಗಳೇ ಮುಗಿಯೋದಿಲ್ಲ. ತುಂಬ ಎಂಗೇಜ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಆಯಿತು. ತುಂಬ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ಈ ತುಂಬ ಚೆನ್ನಾಗಿ ಆಯಿತು ಮಾತ್ರ ಈ ಥರ ಎಂಗೇಜ್ಮೆಂಟು. ನನ್ನ ಸೊಸೆಗೆ ಕೂಡ ಸೀರೆ ಮಾತ್ರ ತುಂಬ ಚೆಂದ ಆಗಿತ್ತು. ಅವಳಿಗೆ ಖುಷಿ ಆಯಿತು ನೋಡಿ. ಫೈನಲಿ ಎಂಗೇಜ್ಮೆಂಟ್ ಆಯಿತು ನನ್ನ ಸೊಸೆದು. ಈ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಕೂಡ ಆಗಿದ್ದೆ. ಆದರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತು. ನೆಕ್ಸ್ಟ್ ಲಾಗಲ್ಲಿ ಮದುವೆದು ಲಾಗ್ ಬರ್ತದೆ, ಮಿಸ್ ಮಾಡದೆ ನೋಡಿ ಎಲ್ಲರೂ. ಮದುವೆ ಕೂಡ ತುಂಬ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಆಗಿದೆ. ಫೈನಲಿ ನನ್ನ ಸೊಸೆ ಎಂಗೇಜ್ಮೆಂಟ್ ಕೂಡ ಆಗಿದೆ, ಮದುವೆ ಕೂಡ ಆಗಿದೆ. ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಮಾತ್ರ ಲೇಟ್ ಆಗಿದೆ. ಹಾಗೆ ನೆಕ್ಸ್ಟ್ ಲಾಗಲ್ಲಿ ಮದುವೆದು ಲಾಗು ಬರ್ತದೆ. ಇಲ್ಲಿ ನೋಡು. ಎಲ್ಲರೂ ಸೈಲೆಂಟ್. ಅಲ್ಲಿ ನೋಡಿ ಅಲ್ಲ, ಅವು ಹೇಳಿದ್ದೇವಿಲ್ಲ ಅಲ್ಲಿನವರೆಗೂ. ಇಲ್ಲ, ಯಾರಿಗೂ ಕೇಳಿದ್ದಿಲ್ಲ. ಎದ್ದು ನಿಂದ ಹೇಳುದು, ತೊಂದರಿಲ್ಲ. ಹೇಳ ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ದೇವಸ್ಥಾನದಲ್ಲೇ ಎಂಗೇಜ್ಮೆಂಟ್ ಆದ ಕಾರಣ ದೇವರಿಗೆ ನಮಸ್ಕಾರ ಮಾಡಿ ಅರ್ಚನೆ ಎಲ್ಲ ಮಾಡಿಸಿ ದೇವರ ಪೂಜೆ ಎಲ್ಲ ಆದ ಮೇಲೆ
ಇಲ್ಲಿ ಊಟದ ಟೈಮ್ ಕೂಡ ಆಗ್ತಾ ಬಂದಿತ್ತು. ನಾವು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ. ಅಲ್ಲಿ ಬಾಳೆ ಎಲೆ ಎಲ್ಲ ಹಾಕಿ ನೀರು ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಇನ್ನು ಅವ್ರು ಬಂದಮೇಲೆ ಊಟ ಬಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮನೇಲಿ ಯಾವುದಾದ್ರೂ ಒಂದು ಫಂಕ್ಷನ್ ಆಗ್ತಿದೆ ಅಂದರೆ ಎಲ್ರಿಗೂ ತುಂಬ ಖುಷಿ ಆಗ್ತದೆ. ಈ ಫಂಕ್ಷನಲ್ಲಿ ಎಲ್ಲರೂ ಬಂಧು ಬಳಗ ನೆಂಟರಿಷ್ಟು ಎಲ್ಲ ಒಟ್ಟಿಗೆ ಕೂಡೋದು. ಹಾಗೆ ಮಕ್ಕಳಿಗೆ ಅಂದರೂ ತುಂಬ ಇಷ್ಟ ಫಂಕ್ಷನ್ಗಳಾಗ್ತಿದೆ ಅಂದರೆ. ಮಕ್ಕಳು ಆ ದಿವಸ ಶಾಲೆಗೆ ಹೋಗಿರಲಿಲ್ಲ, ರಜೆ ಮಾಡಿದರು. ಹಾಗೆ ಮಗಳೇ ಎಲ್ಲ ವಿಡಿಯೋ ಮಾಡಿ ಕೊಟ್ಟಿದ್ಲು. ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾಯಿದ್ರು. ಹಾಗೆ ಎಲ್ರಿಗೂ ಬಡಿಸ್ತಾ ಇದ್ವಿ ನಾವೆಲ್ಲರೂ. ಫೈನಲಿ ನನ್ನ ಸೊಸೆ ಎಂಗೇಜ್ಮೆಂಟ್ ಆಗಿದೆ. ಮತ್ತೆ ಒಮ್ಮೆ ಹೇಳ್ತಿದ್ದೀನಿ, ಮದುವೆ ಕೂಡ ಆಗಿದೆ. ಮದುವೆ ಲಾಗು ಇನ್ನೊಂದು ನೆಕ್ಸ್ಟ್ ಲಾಗ್ನಲ್ಲಿ ಬರ್ತದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಿಡಿಯೋ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬಂದಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಕ್ರಮದಲ್ಲಿ ಈ ಥರ ಎಂಗೇಜ್ಮೆಂಟ್ ಮಾಡೋದು. ಒಬ್ಬೊಬ್ಬರದ್ದು ಒಂದೊಂದು ಥರ ಕ್ರಮ ಇರ್ತದೆ. ಎಲ್ಲ ಸ್ವಲ್ಪ ಚೇಂಜಸ್ ಇದ್ದೇ ಇರ್ತದೆ. ಎಂಗೇಜ್ಮೆಂಟ್ ಆಗ್ಬೋದು, ಮದುವೆ ಆಗ್ಬೋದು, ಅವರ ಸಂಪ್ರದಾಯ ತಕ್ಕ ಹಾಗೆ ಫಂಕ್ಷನ್ಗಳು ಮಾಡೋದು. ನಮ್ಮ ಸಂಪ್ರದಾಯ ಈ ಥರ ಇತ್ತು. ತುಂಬ ಖುಷಿ ಆಯಿತು. ಅದರಲ್ಲಿ ಬಾಳೆ ಎಲೆ ಊಟ ಮಾಡೋದು ಉಂಟಲ್ಲ, ತುಂಬ ಅಂದರೆ ತುಂಬ ಖುಷಿ. ಎಲ್ಲರೂ ಹುಡುಗನ ಮನೆಯವರು, ಬಂದವರು, ನೆಂಟರಿಷ್ಟು, ಬಂಧು ಬಳಗ ಎಲ್ಲ ಖುಷಿಯಿಂದ ಊಟ ಮಾಡ್ತಾಯಿದ್ದಾರೆ. ಸ್ವೀಟು ಬಂದು ಲಾಡು ಮತ್ತು ಕೇಸರಿ ಬಾತ್ ಇತ್ತು. ತುಂಬ ಚೆನ್ನಾಗಾಯಿತು ಎಂಗೇಜ್ಮೆಂಟು ಫೈನಲಿ. ಹಾಗೆ ನಾವು ಕೂಡ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಎಲ್ಲರ ಹತ್ರ ಮಾತಾಡಿ ಮತ್ತು ನಮಗೆ ಧರ್ಮಸ್ಥಳ ಲಕ್ಷದೀಪ ಕೂಡ ಅವತ್ತೇ ಶುರುವಾಗಿತ್ತು. ಹಾಗೆ ಲಕ್ಷದೀಪಕ್ಕೆ ಹೋಗೋ ಪ್ಲ್ಯಾನಿಂಗಲ್ಲಿದ್ವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರ ಹತ್ರ ಮಾತಾಡಿ ನಾವು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ನನ್ನ ಸೊಸೆ ಎಂಗೇಜ್ಮೆಂಟಿನ ಲಾಗು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅದು ನೆಕ್ಸ್ಟ್ ವಿಡಿಯೋ ನನ್ನ ಸೊಸೆ ಮದುವೆ ಲಾಗೇ ಆಗಿರ್ಬೋದು. ಅದನ್ನು ಯಾವಾಗ ಎಡಿಟಿಂಗ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ, ಆದರೆ ಬರ್ತದೆ ವಿಡಿಯೋ ಮಾತ್ರ. ಸ್ವಲ್ಪ ಲೇಟ್ ಆಗ್ಬೋದು, ಆದಷ್ಟು ಬೇಗ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.